ಇರ್ತಕ್ಕಂಥ ಸಂಭಾಷಣೆ ಏನಿದೆ, ದೇವರಾಜೇಗೌಡರು, ಶಿವರಾಮೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ. ಇವತ್ತು ಅರ್ಧ ನಿಮಿಷ ಮಾತಾಡಿದಾರಂತೆ. ಅರ್ಧ ನಿಮಿಷ ಮಾತಾಡಿದ್ದೆ ಅಂತ ಹೇಳ್ತಾರೆ. ಯಾರ್ಯಾರೋ ಗೊತ್ತಿರ್ತಾರೆ, ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಡೆಪ್ಯೂಟಿ ಸಿ ಎಮ್ ಆಗ್ಯಾರ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗ ಅರ್ಧ ನಿಮಿಷದಲ್ಲಿ ಮಾತಾಡಿರೋದೇ ಪ್ರಮುಖವಂತ ಅಂಶ ಅಲ್ವಾ? ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಇವತ್ತು SITನಲ್ಲಿ ಒಂದು 7-8 ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದವರಲ್ಲ, ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಬಂದಿದ್ದಾರೆ? ಹಲವಾರು ಜನನ್ನು ಪ್ರತಿನಿತ್ಯ ಕರೆದು ಹ್ಯಾರಾಸ್ಮೆಂಟನ್ನು ಮಾಡ್ತಾ ಇದ್ದಾರೆ SITನಲ್ಲಿ. ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ? ಇಲ್ಲಿ ಕ್ಲಿಯರಾಗಿ ಕಣ್ಣು ಕಟ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗೊಂಬ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದು ಇರಿದೆ. ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನು ಭಾಳ ಕಷ್ಟಪಟ್ಟು ಕೊಡಿಸಿದ್ದೀವಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಜೊತೆ ಮಾತನಾಡಬೇಕಾದ್ರೆ ಕಷ್ಟಪಟ್ಟು ಕೊಡಿಸಿದ್ದೇವೆ ಇರಪ್ಪ ಅಂತಾರೆ. ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ? ಏನೋ 6 ಪ್ರಶ್ನೆ ಇಟ್ಬಿಟ್ರವ್ರಂತೆ. BJP ಏನೋ ಪತ್ರ ಬರೆದಿದ್ರಂತೆ. ಪತ್ರ ಬರೆದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು JDSನವರು ಪಾರ್ಟಿಯಿಂದ? ಹೀಗೆ ಹಲವಾರು ಏನೋ 5-6 ಕ್ವಶನ್ ಏನೋ ಕೇಳಿದ್ದೀವಿ ಅಂತ ಹೇಳ್ತಾರಲ್ಲ. ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ, ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ. ಆರೋಪಿ ಅಲ್ಲ ಅಪರಾಧಿನೇ ಮಾಡಿಬಿಟ್ಟವ್ರು ಅವರು ಹೇಳಿಕೆಯಲ್ಲಿ. ನಾನು ಗಮನಿಸಿರ್ತಕ್ಕಂಥದ್ದು ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾನೆ. ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಮಾಡಿದ್ದಾರೆ. ನಿಮ್ಮ SIT ಅವರೇ ಹೇಳ್ತಾ ಇದ್ದಾರೆ.